ನಾವ್ಯಾರು ಓದಕ್ಕೆ ಹೋಗ್ಲಿಲ್ಲ ಸರ್. ಯಾಕೆ ಅಂತ ಕೇಳ್ಬೋದು ನೀವು ಪ್ರಶ್ನೆ. ಬಿಕಾಸ್ ಅಷ್ಟು ಒಂದು ಅತೀತವಾದ ನಂಬಿಕೆ ಅಲ್ಲಿ ತನಕ ಬಂದಿರುವಾಗಲೇ ಅದು ಬೇಕಿರುವಂತ ವ್ಯವಸ್ಥೆಗಳಾಗಿರುತ್ತೆ. ಯಾಕಂದ್ರೆ ನಿಮ್ಮನ್ನ ಕಂಪ್ಲೀಟ್ ಆಗಿ ನೀವು ದೂಸರಾ ಮಾತಾಡೋಂಗಿಲ್ಲ, ಅಲ್ಲಿ ತನಕ ನಂಬಿಕೆಗಳು ಬಂದಿರುತ್ತೆ. ಇವ್ರು ಕೊಡ್ತಾ ಇರೋದು ಕೊಡೋದೇ ಬಹಳ ಅದ್ಭುತ ಅನ್ನೋದು. ಅಂದ್ರೆ ಆ ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡಲಾಗತ್ತೆ ಅಂತಂದ್ರೆ ಅನುಮಾನ ಅಲ್ಲ, ಅದ್ ಹೆಂಗಂದ್ರೆ ಸರ್, ಇದು ನನಗೆ ಅವರ ಕೈಯಿಂದ ಸಿಗಲ್ಪಡುತ್ತೆ ಅಂತಂದ್ರೆ ನಾನು ಹಿಮಾಲಯ, ನಾನು ತೇನ್ ಸಿಂಗ್, ನಾನು ಹಿಲರಿ, ಎಡ್ಮಂಡ್ ಹಿಲರಿ ಅನ್ನೋ ಭಾವನೆ ಬಂದಿರುತ್ತೆ. ಅದೇ ಕಿಚನ್ ಕ್ಯಾಬಿನೆಟ್ ನ ಸದಸ್ಯ ಅಂತ ಅನ್ಕೋತಾರಲ್ಲ ಮಂತ್ರಿಗಳ ಬಳಿ ಇದ್ದಲ್ಲ, ಆತರ ಅವ್ರಿಗೆ ಒಂಥರ ಖುಷಿ ಆಗ್ಬಿಡುತ್ತೆ. ಅಂದ್ರೆ ವಾತಾವರಣ ಹೆಂಗ್ ಕ್ರಿಯೇಟ್ ಆಗತ್ತೆ ಅಂತಂದ್ರೆ ನಾನು ಇನ್ನು ಆಯ್ತು, ನಾನು ಐ ರೀಚ್ಡ್ ಮೈ ಗೋಲ್ ಅನ್ನೋ ರೀತಿಯಲ್ಲಿ. ನೀವು ತುಂಬಾ ಪ್ರಿವಿಲೇಜ್ಡ್ ಹಾಗಿದ್ರೇನೆ ನಿಮ್ಗೆ ಈ ತರ ಒಂದು ಕೊಡ್ತಾರೆ ಸೈನ್ ಮಾಡಕ್ಕೆ. ಅದ್ರಲ್ಲಿ ಇನ್ನೊಂದು ಡಿಸೆಪ್ಷನ್ ಇದೆ. ಸ್ವಲ್ಪ ಜನಕ್ಕೆ ಫಸ್ಟ್ 8 pages ಮಾತ್ರ ಕೊಟ್ಟಿದ್ದಾರೆ ಸೈನ್ ಮಾಡಕ್ಕೆ. ಅದ್ರಲ್ಲಿ ನೀವು ಓದ್ ನೋಡಿದ್ರೆ ಏನಿರತ್ತೆ, ನೀವು ಆಶ್ರಮ್ ವರ್ಕ್ ಏನಾರು ತಗೊಂಡ್ರೆ ಅದನ್ನ ಹೊರಗಡೆ ರಿಲೀಸ್ ಮಾಡಬಾರ್ದು ವಿತೌಟ್ ಆಶ್ರಮ್ ಪರ್ಮಿಷನ್ ಅಂತ. ಅದೇನೋ ತುಂಬಾ ಒಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೈಮರ್ ಅಗ್ರಿಮೆಂಟ್ ತರ ಇರತ್ತೆ. ಆದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಇನ್ನೊಂದು 2 page ಅಡೆಂಡಮ್ ಸೇರಿಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ಆ 2 page ಅಡೆಂಡಮ್ ಅಲ್ಲಿ ಮಾತ್ರ ನೀವು ನೋಡಿದ್ರೆ ಈ ಪೂರ್ತಿ ತಾಂತ್ರಿಕ್ ಸೆಕ್ಸ್ ಬಗ್ಗೆ ಬರೆದಿರತ್ತೆ. ಲರ್ನಿಂಗ್ ಫ್ರಮ್ ದ ಮಾಸ್ಟರ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಫುಲ್ ಅದ್ರಲ್ಲಿ ಏನೆಲ್ಲಾ ನಡಿಬಹುದು ಅಂಡ್ ಅದ್ರ ಬಗ್ಗೆ ನೀವು ಯಾರ ಹತ್ರನೂ ಮಾತಾಡಬಾರ್ದು. ಅಬ್ಸಲ್ಯೂಟ್ಲಿ ಯು ಕೆನಾಟ್ ಇವನ್ ರಿವೀಲ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಡಾಕ್ಯುಮೆಂಟ್ ಅಂತಾನೆ ಇದೆ ಅದ್ರಲ್ಲಿ. ಅಷ್ಟು ಆಕ್ಚುಲಿ ದಟ್ ಗೋಸ್ ಟು ಶೋ ಎಷ್ಟು ದೂರ ಇಲ್ಲಿ ಸೀಕ್ರೆಸಿ ಮೇಂಟೈನ್ ಆಗತ್ತೆ ಅಂತ. ಅಂಡ್ ದಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅ ಕಲ್ಟ್. ಕಲ್ಟ್ ಅಲ್ಲಿ ಏನು ಅಂದ್ರೆ ಸರ್, ಇದು ಇಟ್ಸ್ ಅ ಟರ್ಮ್ ವೆಸ್ಟರ್ನ್ ಸೈಕಾಲಜಿಸ್ಟ್ ಕ್ರಿಯೇಟ್ ಮಾಡಿರೋದು. ಅದು ಸರ್ಟನ್ ಫೀಚರ್ಸ್ ತುಂಬಾ ಅದ್ರಲ್ಲಿ ಟಿಪಿಕಲ್ ಆಗಿರತ್ತೆ. ಒಂದೇನು ಅಂದ್ರೆ ಅವ್ರು ಹೇಳೋದೊಂದು ಮಾಡೋದೊಂದು, ಹಿಡನ್ ಅಜೆಂಡಾ ಅಂತ ಹೇಳ್ತಿರ್ತಾರೆ. ಇನ್ನೊಂದೇನು ಅಂದ್ರೆ ಅವರೇ ದೇವರು, ಅವ್ರು ಹೇಳೋದೆಲ್ಲ ಕರೆಕ್ಟ್, ಅದ್ರಲ್ಲಿ ತಪ್ಪೇನೂ ಇಲ್ಲ. ನೀವು ಅವರು ಕ್ವೆಶ್ಚನೇ ಮಾಡದೆ, ಪ್ರಶ್ನೆನೇ ಕೇಳದೆ ಅವ್ರು ಏನ್ ಹೇಳಿದ್ರು ಪೂರ್ತಿ ನಂಬಿಕೆಯಿಂದ ಮಾಡ್ಬೇಕು. ಈ ಐಡಿಯಾನು ಕಲ್ಟಲ್ಲಿ ತುಂಬಾ ಮುಖ್ಯವಾಗಿ ಕ್ರಿಯೇಟ್ ಮಾಡ್ತಾರೆ. ಮೂರನೇದೇನು ಅಂದ್ರೆ ಸೀಕ್ರೆಸಿ. ಎಲ್ಲ ತುಂಬಾ ಎಕ್ಸ್ಟ್ರೀಮ್ ಸೀಕ್ರೆಸಿ ಇರುತ್ತೆ. ಆ ಸೀಕ್ರೆಸಿ ಮೇಂಟೈನ್ ಮಾಡಕ್ಕೆ ಎಲ್ಲ ಜಸ್ಟಿಫಿಕೇಶನ್ ಕೊಟ್ಬಿಡ್ತಾರೆ. ಈಗ ಈ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಯ್ತು ಅಂದ್ರೆ, ನಿಮ್ ಸ್ಪಿರಿಚುವಲ್ ಗ್ರೋತ್ಗೆ ಒಬ್ರೊಬ್ರಿಗೆ ಒಂದು ಇಂಡಿವಿಜುವಲ್ ಯುನೀಕ್ ಪಾತ್ ಇರುತ್ತೆ. ಆ ಯುನೀಕ್ ಪಾತ್ ನಿಮ್ಗೆ ಗೊತ್ತಿರಲ್ಲ, ಒಂದು ಎನ್ಲೈಟನ್ ಮಾಸ್ಟರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅವರು ನಿಮಗೆ ಹೇಳೋದು ನಿಮ್ಮ ಸ್ಪಿರಿಚುವಲ್ ಗ್ರೋತಿಗೆ ಮಾತ್ರ, ಅದು ಬೇರೆಯವರಿಗೆ ಸೂಟ್ ಆಗಲ್ಲ. ಇಟ್ ಇಸ್ ಟೈಲರ್ ಮೇಡ್ ಫಾರ್ ಯು ಅಂತ. ಸೊ ದಟ್ ಇಸ್ ವೈ ಯು ಶುಡ್ ಫಾಲೋ ಆಲ್ ದಟ್ ಕಂಪ್ಲೀಟ್ಲಿ. ಬೇರೆಯವ್ರ ಜೊತೆ ಅದನ್ನ ಡಿಸ್ಕಸ್ ಮಾಡಬಾರ್ದು. ನಿಮ್ ರಿಲೇಷನ್ ವಿತ್ ಮಾಸ್ಟರ್ ಇಸ್ ಯುನೀಕ್. ಎವ್ರಿಬಡಿ ಹ್ಯಾಸ್ ಯುನೀಕ್ ರಿಲೇಶನ್ಶಿಪ್. ಅದನ್ನ ಬಗ್ಗೆನೂ ಮಾತಾಡಬಾರ್ದು ಅಂತ. ಈ ತರ ಎಲ್ಲದಕ್ಕೂ ನನ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್, ಯಾವಾಗ್ಲೂ ಒಂದು ಜಸ್ಟಿಫಿಕೇಶನ್ ಫ್ರಮ್ ಈ ಸ್ಕ್ರಿಪ್ಚರ್ಸ್ ಇಂದ ಮಿಸ್ಕೋಟ್ ಮಾಡೋದು ಸರ್. ಬಟ್ ಅವರು ಹೇಳ್ತಿರುವಾಗ ನಮಗೆ ಗೊತ್ತಾಗಲ್ಲ ಮಿಸ್ಕೋಟ್ ಮಾಡ್ತಾರೆ ಅಂತ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಈ ತರ ಹೇಳಿದ್ರು, ಯಾವಾಗೆಲ್ಲ ಅಧರ್ಮ ಹೆಚ್ಚಾಗತ್ತೆಯೋ ಅವಾಗ ನಾನು ಹುಟ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಇವಾಗ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ರೀತಿ ಅದನ್ನ ಒಂದೊಂದು ಸ್ಕ್ರಿಪ್ಚರ್ಸ್ ಇಂದ ಏನಾದ್ರು ತಗೋಬಿಟ್ಟು ಅದನ್ನ ಸ್ವಲ್ಪ ಮಿಸ್ಕೋಟ್ ಮಾಡಿ. ಹೆಂಗಂದ್ರೆ ಆಲ್ರೆಡಿ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಕೂಡ ಒಂದು ಧರ್ಮದ ನಶೆ ಇರುತ್ತೆ. ನಶೆ ನಾನು ಹೇಳಿದ್ ನಶೆ, ಅಫೀಮು. ಧರ್ಮ ಅನ್ನೋದು ಅಫೀಮ್ ಇದ್ದಾಗೆ ಬಹಳ ಈಸಿ ಅದನ್ನ ಹೇಳೋದಕ್ಕೆ. ಕೃಷ್ಣ ಹೇಳ್ದ, ರಾಮ ಹೇಳ್ದ, ಅಥವಾ ಮತ್ತೊಬ್ರು ಹೇಳಿದ್ರು, ಬಹಳ ಈಸಿ ನಮಗೆ ರೀಚ್ ಆಗೋದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನ ಕೇಳಿರ್ತೀವಿ. ಐ ಡೋಂಟ್ ನೋ, ಇಬ್ರು ಪತಿತ್ವಾದೆ ಅವ್ರಿಗೆ, ಇವ್ರಿಗಿದೆ, ಅವ್ರ ಜೊತೆಲಿ ಮಲಗಿದ್ ಇಂಥವ್ರು ಮಲಗಿದೆ, ಅಂತವ್ರೆಲ್ಲ ಜೊತೆಲಿದ್ರು. ಹೌದು, ಅರ್ಜುನನಿಗೆ 4 ಮದುವೆ ಆಗಿತ್ತು, ಇವನಿಗೆ ಯಾರಿಗೆ ಭೀಮನಿಗೆ ಮದುವೆ ಆಗಿತ್ತು, ಈ ರೀತಿ. ಸರ್ ಈ ತರ ಹೇಳುವಾಗ ಕತೆ ತರ ಹೇಳ್ತಾರೆ ನೋಡಿ. ಮಹಾಭಾರತ ನಡೆದಾಗ ಅರ್ಜುನ ಎಷ್ಟು ಭಾಗ್ಯವಂತ, ಪರಮಾತ್ಮನ್ ಜೊತೆಗೆ ಫ್ರೆಂಡ್ ತರ ಇದ್ದ. ಮತ್ತೆ ನೀವ್ ಯೋಚನೆ ಮಾಡಿ, ನೀವೆಲ್ಲ ಎಷ್ಟು ಲಕ್ಕಿ ಅಂತ. ನೀವು ಪರಮಾತ್ಮನ್ ಜೊತೆ ಇದ್ರಲ್ಲ, ದಟ್ ಕನ್ಕ್ಲೂಷನ್ ನಿಮ್ಮ ಹತ್ರ ತಗೊಂಡ್ ಬಂದ್ ಬಿಟ್ಬಿಟ್ಟು. ಸೊ ಆ ತರ ದಟ್ ಇಸ್ ಹೌ ದಟ್ ಮೈಂಡ್ ಅಲ್ಲಿ ಒಂದು ಭಾವನೆ ಎಲ್ಲ ಕ್ರಿಯೇಟ್ ಮಾಡೋದು. ಅಂಡ್ ಇದೇ ಕಲ್ಟ್ ಅಲ್ಲಿ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದು ಕ್ವೆಶನ್ ಮಾಡದೆ, ಏನು ಕೇಳದೆ ಒಬೇ ಮಾಡೋದು,
ಕಂಪ್ಲೀಟ್ ಸೀಕ್ರೆಸಿ ಮೇಂಟೈನ್ ಮಾಡೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ಹೇಳಿದ್ರಲ್ಲ, ಎಕ್ಸ್ಟ್ರೀಮ್ ವರ್ಕ್ ಲೋಡ್ ಅಂಡ್ ಸ್ಲೀಪ್ ಡೆಪ್ರಿವೇಶನ್ ಅಂತ ಹೇಳ್ತಾರೆ ಸರ್. ಅಂದ್ರೆ ನಿಮ್ಗೆ ಒಂದು ಮನುಷ್ಯನಿಗೆ, ಸಾಧಾರಣ ಮನುಷ್ಯಗೆ ಓನ್ಲಿ 4 hours a day ನಿದ್ದೆ ಮಾಡಕ್ ಅಲೌ ಮಾಡಿದ್ರೆ 1 week, ಒಂದೇ ವಾರ ಸಾಕು ಸರ್. 1 ವಾರದಲ್ಲಿ ಅವ್ರ ನಾರ್ಮಲ್ ಥಿಂಕಿಂಗ್ ಎಬಿಲಿಟಿ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಇದು ಸೈಕಾಲಜಿಲಿ ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮನ್ನೆಲ್ಲ 4 hours a day ನಿದ್ದೆ ಮಾಡಕ್ ಟೈಮ್ ಸಿಕ್ಕಿದ್ರೆ ಹೆಚ್ಚು, ಯು ಶುಡ್ ಬಿ ಹ್ಯಾಪಿ. ಎಲ್ರು ಅಂಡ್ ಜನರು ಏನ್ ಅನ್ಕೋತಾರೆ, ಓನ್ಲಿ ಆಶ್ರಮ ಒಳಗಡೆ ಇರೋರು ಮಾತ್ರ ಆತರ ಒಂದು ರುಟೀನ್ ಅಲ್ಲಿ ಇರ್ತಾರೆ ಅಂತ. ಔಟ್ಸೈಡ್ ದ ಆಶ್ರಮ್, ಇನ್ಸೈಡ್ ದ ಆಶ್ರಮ್ ಎಲ್ಲರಿಗೂ ಒಂದು ನೀವ್ ಇದೆಲ್ಲ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ತರ ಕೊಟ್ಬಿಟ್ಟು ಅದನ್ನ ಅಚೀವ್ ಮಾಡಕ್ಕೆ ಕಂಟಿನ್ಯೂಸ್ಲಿ ಎಂಗೇಜ್ಡ್ ಆಗಿ ಇರಕ್ಕೆ, ಸ್ಲೀಪ್ ಡಿಪ್ರಿವೇಶನ್. ಬಟ್ ಆತ ಎಷ್ಟು ಗಂಟೆ ನಿದ್ದೆ ಮಾಡ್ತಾನೆ? ಅದೇನು ಆತರ ಫಿಕ್ಸ್ಡ್ ಏನೂ ಇರ್ಲಿಲ್ಲ ಸರ್. ಬಟ್ ಸಾಕಷ್ಟು ಏನು ಪ್ರೋಗ್ರಾಮ್ ಇಲ್ಲದೆ ಇರುವಾಗ ಅವ್ರ ರೂಮಲ್ಲೇ ರೆಸ್ಟ್ ತಗೋತಾ ಇದ್ರು. ಅವ್ರ ರೂಮಲ್ಲಿ ಇದ್ರು, ಅದೇನ್ ಮಾಡ್ತಾ ಇದ್ರು ಅಂತ. ಈಗ ಈ ಡ್ರೆಸ್ ಎಲ್ಲ ಇದೆಯಲ್ಲ, ಆ ಡ್ರೆಸ್ ಕೋಡ್ ಅದೆಲ್ಲ ಯಾರು ಹಾಕ್ತಾರೆ, ಹೆಂಗೆ ಅದು? ಅಷ್ಟು ಬೆಳಿಗ್ಗೆ ಯಾರು ರೆಡಿ ಮಾಡಿರ್ತಾರೆ? ಅದು ಕೂಡ ಈ ರೀತಿ ಅಲ್ಲ, ನನ್ನ ಆಗ್ತಾರಲ್ಲ ಸರ್, ಫಿಲ್ಮ್ ಎಲ್ಲ ಆ ರೀತಿ ಬಹುಶಃ ನಾನು ಎಲ್ಲೂ ನೋಡ್ಲಿಲ್ಲ ಅಷ್ಟೊಂದು ವಸ್ತ್ರ ವಿನ್ಯಾಸಗಳು. ಕೆಂಪುದಕ್ಕೆ ಕೆಂಪು ದಂಡನೆ ಇರ್ತದೆ, ಅದಕ್ಕೆ ಮಣಿ ಇರ್ತದೆ, ಕೈಟನೆ ಇರ್ತದೆ. ಬಹುಶಃ ಕಾಸ್ಟ್ಯೂಮ್ಸ್ಗೆ ನಾನು ಎನ್ಕೋತೀನಿ, ಮೇಡಮ್ ಗೊತ್ತಿರ್ತದೆ ಅನ್ಕೊಂಡಿನಿ, 2 ರಿಂದ 3 ಲಕ್ಷ ರೂಪಾಯಿ ಒಂದು ಡ್ರೆಸ್ಗೆ ಅಂತ ಅನ್ಕೊಂಡಿದೀನಿ, ಒಂದು ದಿನಕ್ಕೆ. ಆಮೇಲೆ ನೋಡಿ ಇದು ಬೈಸೆಪ್ಸ್ ಎಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಜಿಮ್ಗೆ ಹೋಗೋ ಹೀರೋಗಳಿಗೆ ಇರೋದಿಲ್ಲ ಅಷ್ಟು ಇದಾಗಿ. ನಮ್ಮಲ್ಲಿ ಪಾಪ ಅವರೆಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ಕ್ಯಾಮರಾ ಇರ್ತಿದ್ದಾರೆ, ಅವ್ರಿಗೂ ಇಲ್ಲ ಪಾಪ ಅಷ್ಟು ಬೈಸೆಪ್ಸ್. ಅದಿಂಗ್ ಬರುತ್ತೆ ಅಂತ ಅದಕ್ಕೆ ತಕ್ಕಂತೆ ಅಂತೂ ಬರೋದಿಲ್ಲ, ಅದು ಬೈಸೆಪ್ಸ್ ಅಂತ ಬರೋದಿಲ್ಲ ಈ ರೀತಿ. ಇದು ಹೆಣ್ಮಕ್ಳುಗಳು ಹಾಕೋತಾರಲ್ಲ, ಈಗ ಅವ್ರಿಗೆ ಸೀರೆ ಹಾಕೊಂಡ್ರೆ ಹಳದಿ ಉಂಗ್ರ ಏನೋ ಹಸಿರು ಉಂಗ್ರ ಹಾಕೋಲ್ಲ ನೋಡಿ. ಅವನ ಕಾಸ್ಟ್ಯೂಮ್ಸ್ ಅಲ್ಲೂ ಕೂಡ ಏನ್ ಪ್ರತಿನಿಧಿಸ್ತದೆ ಅಂತಂದ್ರೆ, ಪ್ರತಿಯೊಂದು ಇಡೀ ಪ್ರಪಂಚದ ಅತ್ಯಂತ ವೈಭವೋಪೇತ ಸ್ವಾಮೀಜಿ ಅಂತ ಅನ್ಕೋತಾರೆ. ವೆರಿ ಸೆಕ್ಸಿ ಸ್ವಾಮೀಜಿ. ನಾನು ಸ್ವಲ್ಪ ನಮ್ಮ ಯೂತ್ಗಳ ಸ್ಟೈಲ್ ಹೇಳಿದ್, ನಾನು ಯಾರು ಮಾಡ್ಕೊಡ್ತಾರೆ ಇದನ್ನೆಲ್ಲ ಅಂತ. ಒಂದ್ ವಿಷಯ ಹೇಳ್ಬೋದು ಸರ್, ಅವನ್ಗೆ ಈ ದೇವರದು ಅಲಂಕಾರ ಎಲ್ಲ ಮಾಡ್ತಾರಲ್ಲ, ಆ ತರಾನೇ ಮಾಡ್ಕೋಬೇಕು ಅಂತ. ಸೊ ದೇವ್ರಿಗೆ ನಾವು ನೋಡಿದ್ರೆ ದೇವಸ್ಥಾನದಲ್ಲಿ ತಲೆಯಿಂದ ಕಾಲ್ ತನಕ ವಸ್ತ್ರಗಳು ಹಾಕ್ತಾರೆ, ಒಡವೆ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡ್ಬಿಟ್ಟು ನೋಡ್ತೀವಿ. ಅದೇ ರೀತಿ ಅವ್ರಿಗೂ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಅವ್ರು ದೇವ್ರು ಅಂತ ಹೇಳ್ಕೊತಾರಲ್ಲ, ದೇವ್ರು ತರ ದರ್ಶನ ಕೊಡ್ತೀನಿ, ದೇವಿ ದರ್ಶನ ಕೊಡ್ತೀನಿ ಅಂತ ಆ ತರಾನು ಡ್ರೆಸ್ ಮಾಡ್ಕೊಂಡು. ಸೊ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ಬಟ್ ಐಡಿಯಾ ಏನು ಅಂದ್ರೆ, ಖಂಡಿತ ಅವ್ರಿಗೂ ಒಂದು ಫ್ಯಾಸಿನೇಷನ್ ಇದೆ ಆ ತರ ಕ್ಲೋತ್ಸ್ ಅಂಡ್ ಜ್ಯುವೆಲ್ರಿ. ಒಂದು ಕಾಮನ್ ಮ್ಯಾನ್ ಆಗಿದ್ರೆ ನೀವು ಏನ್ ಬೇಕಾದ್ರೆ ಹಾಕೋಬಹುದು, ಏನ್ ಬೇಕಾದ್ರೆ ಇಟ್ಕೋಬಹುದು. ಒಂದು ಮಾತಾಡ್ದು ದೇವಿ ದರ್ಶನ ಅಂತ, ಆಗ ಏನಾದ್ರು ಸೀರೆಗೆರೆ ಉಟ್ಕೊಂಡಿದ್ದು